ನಿಮ್ಗೂ ಕೂಡ ನಂತರನೇ ಅನ್ಸಿದೆನಾ ಬಟ್ಟೆಗಳನ್ನ ಮಷಿನ್ಗೆ ಹಾಕೋದ್ಕಿಂತ ಕೈಯಲ್ಲಿ ತೊಳೆಯೋದೇ ಬೆಟರ್ ಅಂತ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಬಟ್ಟೆ ಮಡ್ಚ್ಕೊಂತ ಕೂತಿದ್ ಕೆಲಸನ ಬಿಟ್ಟು ಹೋಗ್ಬಿಟ್ಟು ಮೊದಲು ನಾನು ವಾಷಿಂಗ್ ಮಷಿನ್ ನ ಚೆಕ್ ಮಾಡಿದೆ. ಯಾಕಂತ ಹೇಳಿದ್ರೆ ನೋಡ್ತಿದ್ರಲ್ಲ, ವಾಷಿಂಗ್ ಮಷಿನ್ ಎಲ್ಲ ಟೋಟಲಿ ಒಂದ್ ರೀತಿ ಚರಂಡಿ ತರ ಕಾಣಿಸ್ತಾ ಇತ್ತು. ಅಷ್ಟೊಂದು ಗಲೀಜ್ ಆಗ್ಬಿಟ್ಟಿತ್ತು. ಮತ್ತೆ ಬಟ್ಟೆಗಳಲ್ಲಿ ಸ್ಮೆಲ್ ಬರ್ದೆ ಇನ್ನೇನಾಗುತ್ತೆ ಅಲ್ವಾ. ಅದಕ್ಕೆ ನಾನು ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗ್ಬೋದಾ ಅಂತ ಹೇಳಿ ಮೊಬೈಲ್ ನಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ನನ್ಗೆ ಸಿಕ್ಕಿದ್ದು ಕ್ಲೆನ್ಸೋಮ್ ಬೈ ಕ್ಲೀನೆಸ್ಟ್ ಅವರ ವಾಷಿಂಗ್ ಮಷಿನ್ ಕ್ಲೀನರ್ ಅಂಡ್ ಡಿಸ್ಕೇಲರ್. ಇದೊಂದ್ ರೀತಿ 3 ಮಂತ್ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಒಂದ್ ಪ್ಯಾಕ್ ಅಲ್ಲಿ ಟೋಟಲಿ 3 ಪೌಚಸ್ ಬಂದಿರುತ್ತೆ. ಒನ್ ಟೈಮ್ ಕ್ಲೀನ್ ಮಾಡೋವಾಗ 1 ಪೌಚ್ ನ ನೀವು ಕಟ್ ಮಾಡ್ಬಿಟ್ಟು ವಾಷಿಂಗ್ ಮಷಿನ್ ಒಳಗಡೆ ಹಾಕ್ಬೇಕು. ಈ ಪೌಡರ್ ನ ಮಷಿನ್, ಡ್ರಮ್, ರಬ್ಬರ್ ಗ್ಯಾಸ್ಕೆಟ್, ಆಮೇಲೆ ಲಿಕ್ವಿಡ್ ಎಲ್ಲ ಹಾಕ್ತಿರಲ್ವಾ, ಅಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಟಬ್ ಕ್ಲೀನ್ ಮೋಡ್ ನ ಆನ್ ಮಾಡ್ಕೊಂಡ್ರೆ ಮಷಿನ್ ಆಟೋಮೆಟಿಕ್ ಆಗಿ ಈಸಿಲಿ ಕ್ಲೀನ್ ಆಗುತ್ತೆ. ಈ ರೀತಿ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ಬಟ್ಟೆಗಳಲ್ಲಿ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ. ಆಮೇಲೆ ವಾಷಿಂಗ್ ಮಷಿನ್ ಲೈಫ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇರೋದು ತುಂಬಾನೇ ಬೆಟರ್ ಅನ್ಸುತ್ತೆ. ಈ ವಾಷಿಂಗ್ ಮಷಿನ್ ಕ್ಲೀನರ್ ನ ನಾನು ಅಮೆಝಾನ್ ಇಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಿಮ್ಗೂ ಕೂಡ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಮಷಿನ್ ಅಲ್ಲಿ ಎಲ್ಲ ಎಷ್ಟೊಂದು ಡಸ್ಟ್ ಇದೆ ಅಂತ ಹೇಳಿ. ಇದರಿಂದ ನಾನು ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡ್ತಾ ಇದ್ರಲ್ವಾ ಎಷ್ಟೊಂದು ಡಿಫರೆನ್ಸ್ ಕಾಣಿಸ್ತಾ ಇದೆ. ಈ ವಾಷಿಂಗ್ ಮಷಿನ್ ಕ್ಲೀನರ್ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ.